ನಮಸ್ಕಾರ. ಎಲ್ಲರಿಗೂ ಯೋರ್ ಕ್ಲಾಸ್ ಯೋರ್ ಫ್ಯೂಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು 8ನೇ ತರಗತಿ ಪಾಠ 5 ಬ್ಲಡ್ ಗ್ರೂಪ್ ಪ್ರಶ್ನೋತ್ತರಗಳನ್ನು ಹಾಗೂ ವ್ಯಾಕರಣದ ಭಾಗವನ್ನು ನೋಡೋಣ. ಪಾಠ 5 ಬ್ಲಡ್ ಗ್ರೂಪ್. ಇದನ್ನು ಬರೆದವರು ವಿಜಯಮಾಲಾ ರಂಗನಾಥ್. ಮೊದಲಿಗೆ ಕೃತಿಕಾರರ ಪರಿಚಯ. ಡಾಕ್ಟರ್ ವಿಜಯಮಾಲಾ ರಂಗನಾಥ್ ಅವರು ತುಮಕೂರು ಜಿಲ್ಲೆಯ ಶಿರಾದಲ್ಲಿ 1955ರಲ್ಲಿ ಜನಿಸಿದರು. ಇವರು ಗಮಕ ಕಲೆ ಮತ್ತು ಸಾಹಿತ್ಯ ವಿಷಯದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ. ಇವರ ಪ್ರಮುಖ ಕೃತಿಗಳೆಂದರೆ ಚಂದ್ರಮ, ಜೊಲ್ಲು, ಸುರಿಸ್ಯಾನ, ಋತುಮಾನ, ಬೆಳಕಿನೆಡೆಗೆ, ಕನ್ನಡದಲ್ಲಿ ಗಮಕ ಕಲೆ ಮತ್ತು ಸಾಹಿತ್ಯ, ರಜತಗಿರಿಯಿಂದ ಕನ್ಯಾಕುಮಾರಿಯವರೆಗೆ, ನಗೆನವಿಲ ಜಾಗರ, ಕ್ಷಣ ಕ್ಷಣದ ಕಥೆಗಳು, ನಗೆ ನರ್ತನ ಮುಂತಾದವು. ಗಮಕ ಕಲೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿನ ಇವರ ಸೇವೆಯನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಗೌರವಿಸಿವೆ. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯಿಂದ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಯು ಲಭಿಸಿದೆ. ಇಲ್ಲಿ ಬ್ಲಡ್ ಗ್ರೂಪ್ ಕುರಿತಾಗಿ ಕೆಲವೊಂದು ಟಿಪ್ಪಣಿಗಳಿವೆ. ಬ್ಲಡ್ ಗ್ರೂಪ್ ಇದು ಇಂಗ್ಲಿಷ್ ಭಾಷೆಯ ಪದ, ಅಂದರೆ ರಕ್ತದ ಗುಂಪು. ಮಾನವನ ದೇಹದಲ್ಲಿರುವ ಕೆಂಪು ರಕ್ತ ಕಣಗಳು 20 ಬಗೆಯಲ್ಲಿದ್ದು ಅವುಗಳನ್ನು ಮುಖ್ಯವಾಗಿ ಎ, ಬಿ, ಎಬಿ ಹಾಗೂ ಓ ಎಂಬುದಾಗಿ ಗುಂಪುಗಳನ್ನು ಮಾಡಿದ್ದಾರೆ. ಪ್ರತಿಯೊಬ್ಬರೂ ರಕ್ತ ಪರೀಕ್ಷೆಯ ಮೂಲಕ ಬ್ಲಡ್ ಗ್ರೂಪ್ ತಿಳಿದಿದ್ದರೆ ಅಗತ್ಯ ಸಂದರ್ಭಗಳಲ್ಲಿ ತುರ್ತು ಸೇವೆ ನೀಡಲು ಸಹಾಯಕವಾಗುತ್ತದೆ. 2ನೇ ಟಿಪ್ಪಣಿ ರಕ್ತನಿಧಿ. ರಕ್ತ ಸಂಗ್ರಹ ಕೇಂದ್ರ. ಇಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ರಕ್ತವನ್ನು ಕೆಡದಂತೆ ಇಡಲಾಗುತ್ತದೆ. ತುರ್ತು ಸಂದರ್ಭಗಳಲ್ಲಿ ರಕ್ತವನ್ನು ಯಾರು ಬೇಕಾದರೂ ಹಣ ನೀಡಿ ಪಡೆಯಬಹುದು. ನೆಕ್ಸ್ಟ್ 1ನೆಯ ಮುಖ್ಯ ಪ್ರಶ್ನೆ, ಪದಗಳ ಅರ್ಥ ತಿಳಿಯಿರಿ. ಆಳು, ಸೇವಕ, ಕೃತಜ್ಞತೆ, ಉಪಕಾರ ಸ್ಮರಣೆ, ಧಾವಿಸು, ಓಡಿ ಬರುವುದು, ಕಂಗಾಲು, ದಿಕ್ಕು ತೋಚದಂತಾಗು, ಗಾಬರಿಯಾಗು, ದಂಗಾಗು, ಆಶ್ಚರ್ಯಪಡು, ನಿಟ್ಟುಸಿರು ಬಿಡು, ದೀರ್ಘವಾಗಿ ಬಿಡುವ ಉಸಿರು, ಪೆಚ್ಚಾಗು, ತಬ್ಬಿಬ್ಬಾಗು, ಕಂಗಾಲಾಗು, ಬುದ್ಧಿ, ಗೌರವ ಸೂಚಕದ ಪದ, ಮಡಿ, ನೈರ್ಮಲ್ಯ, ಶುದ್ಧ ಅಥವಾ ಶುಭ್ರ, ಶಾನೆ, ಹೆಚ್ಚು, ಬಹಳ, ಬಡಕಲು, ದುರ್ಬಲವಾದ, ಮಂಕ, ದಡ್ಡ, ಹೆಡ್ಡ, ತಿಳಿಗೇಡಿ, ಮಾಮೂಲು, ಪರಿಪಾಠ, ರೂಢಿ, ದಿನನಿತ್ಯದ್ದು. ಶ್ರೋತ್ರಿ, ವೇದಾಭ್ಯಾಸ ಮಾಡಿದ ಬ್ರಾಹ್ಮಣ, ವೈದಿಕ. ಇವಿಷ್ಟು ಪದಗಳ ಅರ್ಥ. ಇನ್ನು ಮುಂದೆ ಹೋಗೋಣ. ನಾವು ಮುಂದೆ ನೋಡೋಣ ಪ್ರಶ್ನೋತ್ತರಗಳನ್ನು. ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಅದರಲ್ಲಿ 1ನೆಯ ಪ್ರಶ್ನೆ, ವೀಣಾಳ ತಾಯಿಗೆ ಅಗತ್ಯವಾಗಿ ಬೇಕಾಗಿದ್ದ ಬ್ಲಡ್ ಗ್ರೂಪ್ ಯಾವುದು? ಉತ್ತರ, ವೀಣಾಳ ತಾಯಿಗೆ ಅಗತ್ಯವಾಗಿ ಬೇಕಾಗಿದ್ದ ಬ್ಲಡ್ ಓ ನೆಗೆಟಿವ್. 2ನೇ ಪ್ರಶ್ನೆ, ಡಾಕ್ಟರ್ ವೀಣಾಳ ರಕ್ತ ತೆಗೆದುಕೊಳ್ಳಲು ಏಕೆ ನಿರಾಕರಿಸಿದರು? ಉತ್ತರ, ಡಾಕ್ಟರ್ ವೀಣಾಳ ರಕ್ತ ತೆಗೆದುಕೊಳ್ಳಲು ನಿರಾಕರಿಸಿದರು ಏಕೆಂದರೆ ಅವಳ ಬಡಕಲು ಶರೀರ ನೋಡಿ ನಿನ್ನಿಂದ ಬ್ಲಡ್ ತೆಗೆದುಕೊಳ್ಳಕ್ಕಾಗಲ್ಲ, ಬೇರೆ ಕಡೆಯಿಂದ ತೆಗೆದುಕೊಂಡು ಬನ್ನಿ ಎಂದು ಹೇಳಿದರು.
ಪ್ರಶ್ನೆ 3. ವೀಣಾಳ ತಂದೆ ತಾಯಿಯ ಹೆಸರೇನು? ಉತ್ತರ: ವೀಣಾಳ ತಂದೆ ಶ್ರೀನಿವಾಸ್ ರಾಘವಾಚಾರ್ಯರು ಮತ್ತು ತಾಯಿ ಆಂಡಾಳಮ್ಮ. ಪ್ರಶ್ನೆ 4. ವೀಣಾಳ ಟೆನ್ಷನ್ ಯಾವಾಗ ಕಡಿಮೆಯಾಯಿತು? ಉತ್ತರ: ಡಾಕ್ಟರ್, ಯಾಕೆ ಇಷ್ಟು ಟೆನ್ಷನ್ನಲ್ಲಿದೆಯಾ? ಬ್ಲಡ್ ಅರೇಂಜ್ ಆಯಿತು ಬಿಡಮ್ಮ ಎಂದು ಹೇಳಿದಾಗ ವೀಣಾಳ ಟೆನ್ಷನ್ ಕಡಿಮೆಯಾಯಿತು. ಪ್ರಶ್ನೆ 5. ಜನರು ರಾಘವಾಚಾರ್ಯರನ್ನು ಏನೆಂದು ಕರೆಯುತ್ತಿದ್ದರು? ಉತ್ತರ: ಜನರು ರಾಘವಾಚಾರ್ಯರನ್ನು ವೇದಬ್ರಹ್ಮ ಎಂದು ಕರೆಯುತ್ತಿದ್ದರು. ಪ್ರಶ್ನೆ 6. ಆಂಡಾಳಮ್ಮ ಆಸ್ಪತ್ರೆ ಸೇರಿದಾಗ ರಾಘವಾಚಾರ್ಯರು ಮನೆಯಲ್ಲಿರಲಿಲ್ಲ ಏಕೆ? ಉತ್ತರ: ಆಂಡಾಳಮ್ಮ ಆಸ್ಪತ್ರೆ ಸೇರಿದಾಗ ರಾಘವಾಚಾರ್ಯರು ಮನೆಯಲ್ಲಿರಲಿಲ್ಲ, ಏಕೆಂದರೆ ಅವರು ಯಾವುದೋ ಕಾರ್ಯಕ್ರಮಕ್ಕೆ ಬಾಂಬೆಗೆ ಹೋಗಿದ್ದರು. ಪ್ರಶ್ನೆ 7. ಬ್ಲಡ್ ಗ್ರೂಪ್ ಕಥೆಯಲ್ಲಿ ಬಿಂಬಿತವಾಗಿರುವ ಮೌಲ್ಯ ಯಾವುದು? ಉತ್ತರ: ಬ್ಲಡ್ ಗ್ರೂಪ್ ಕಥೆಯಲ್ಲಿ ಬಿಂಬಿತವಾಗಿರುವ ಮೌಲ್ಯ ಮಾನವೀಯತೆ. ಈಗ ಎರಡನೆಯ ಮುಖ್ಯ ಪ್ರಶ್ನೆ. ಆ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ: ರಾಘವಾಚಾರ್ಯರ ವೇಷಭೂಷಣಗಳು ಹೇಗಿದ್ದವು? ಉತ್ತರ: ಹಣೆಯಲ್ಲಿ ತಿರುನಾಮ, ಮೇಲುಕೋಟೆ ಕಚ್ಚೆ, ಪಂಚೆ, ಜುಟ್ಟು, ಮಹಾರಾಜರು ಹೊದಿಸಿದ ಶಾಲು ಇವರ ಮಾಮೂಲು ಉಡುಪು. 2 ಕೈಯಲ್ಲಿ ಒಟ್ಟು 8 ಉಂಗುರುಗಳು, ಕತ್ತಿನಲ್ಲಿ ಹುಲಿ ಉಗುರಿನ ಪದಕದ ಸರ, ಕಿವಿಗೆ ಒಂಟಿ ಧರಿಸಿದ್ದಾರೆ. ಈ ರೀತಿಯಾದ ರಾಘವಾಚಾರ್ಯರ ವೇಷಭೂಷಣಗಳಿದ್ದವು. ಪ್ರಶ್ನೆ 2. ಜನರು ರಾಘವಾಚಾರ್ಯರನ್ನು ವೇದಬ್ರಹ್ಮ ಎಂದು ಏಕೆ ಕರೆಯುತ್ತಿದ್ದರು? ಉತ್ತರ: ಮಡುವಂತಿಕೆಯ ಸಂಪ್ರದಾಯ ರಕ್ತಗತವಾಗಿ ಬಂದಿದೆ. ಸಂಸ್ಕೃತ ವಿದ್ವಾಂಸರಿಗೆ ಶ್ರಾವಣ ಮಾಸ ಬಂತೆಂದರೆ ಬಿಡುವಿಲ್ಲದಷ್ಟು ಉಪನ್ಯಾಸಗಳು. ಅವರನ್ನು ದೇವರನ್ನು ಕಂಡಂತೆ ಶಿರಬಾಗಿ ನಮಸ್ಕರಿಸುತ್ತಾರೆ. ವೇದಜ್ಞಾನ ಬಲ್ಲವರಾದ ಇವರಿಗೆ ಜನರು ವೇದಬ್ರಹ್ಮ ಎಂದು ಕರೆಯುತ್ತಿದ್ದರು. ಇಲ್ಲಿ ಇವರು ಇದರರ್ಥ ರಾಘವಾಚಾರ್ಯರು. ಪ್ರಶ್ನೆ 3. ಆಂಡಾಳಮ್ಮ ಆಸ್ಪತ್ರೆ ಸೇರಿದ್ದು ಏಕೆ? ಉತ್ತರ: ಆಂಡಾಳಮ್ಮ ಆಸ್ಪತ್ರೆ ಸೇರಿದ್ದು ಏಕೆಂದರೆ ಬೆಳಿಗ್ಗೆ ಮಾಮೂಲಿನಂತೆ ಆಂಡಾಳಮ್ಮ ಅಡ್ಡಾಡಿ ಬರಲು ನಡೆದರು. ಪ್ರತಿದಿನ ಅರ್ಧ ಗಂಟೆ ವಾಕ್ ಮಾಡಬೇಕೆಂದು ಡಾಕ್ಟರ್ ಸಲಹೆ. ಅದರಂತೆ ಅವರು ವಾಕಿಗೆ ಹೋಗುವಾಗ ಹಿಂದಿನಿಂದ ಬಂದ ಹಸು ಅವರನ್ನು ಬೀಳಿಸಿತು. ಆಂಡಾಳಮ್ಮ ಮುಂದುಗಡೆ ಇದ್ದ ಚೂಪಾದ ಕಲ್ಲಿನ ಮೇಲೆ ಬಿದ್ದರು. ರಕ್ತಸ್ರಾವವಾಗಿ
ಎಚ್ಚರ ತಪ್ಪಿದರು. ಇದರಿಂದ ಅವರನ್ನು ಆಸ್ಪತ್ರೆಗೆ ಸೇರಿಸಿದರು. ಪ್ರಶ್ನೆ 4. ಸಿದ್ಲಿಂಗು ರಕ್ತ ನೀಡಲು ಅಳುಕಿದ್ದು ಏಕೆ? ಉತ್ತರ: ಸಿದ್ಲಿಂಗು ರಕ್ತ ನೀಡಲು ಅಳುಕಿದ ಏಕೆಂದರೆ ಅವನು ಅವರ ಮನೆಯಲ್ಲಿ ಇರೋ ಆಳು. ಅವರು ಶಾಣೆ ದೊಡ್ಡವರು, ತುಂಬ ಮಡಿ ಮಾಡೋರು. ನಾನು ಮಂಕ ಬುದ್ಧಿ, ಅಲ್ಲದೆ ನಾನು ಮಾಂಸ ತಿನ್ನೋನು. ನಾನು ರಕ್ತ ಕೊಡಬಾರದು ಅಲ್ವಾ ಎಂದು ಸಿದ್ಲಿಂಗು ರಕ್ತ ನೀಡಲು ಅಳುಕಿದ್ದು. ಪ್ರಶ್ನೆ 5. ರಕ್ತ ನೀಡಲು ಅಳುಕಿದ್ದ ಸಿದ್ಲಿಂಗುಗೆ ಡಾಕ್ಟರ್ ಹೇಳಿದ್ದೇನು? ಉತ್ತರ: ರಕ್ತ ನೀಡಲು ಅಳುಕಿದ್ದ ಸಿದ್ಲಿಂಗುವಿಗೆ ಡಾಕ್ಟರ್ ಹೇಳಿದ್ರು, ನೋಡಪ್ಪ, ಬದುಕಿಸೋಕೆ ಬೇಕಾಗಿರೋದು ರಕ್ತ. ಇಲ್ಲಿ ನಿನ್ನ ಜಾತಿ, ಮತ, ಅಂತಸ್ತು ಯಾವುದೂ ಬರೋಲ್ಲ. ರಕ್ತದಾನ ಎಲ್ಲ ದಾನಕ್ಕಿಂತ ಮುಖ್ಯ. ನೀನು ಅದೆಲ್ಲ ಯೋಚನೆ ಮಾಡಬೇಡ, ಬೇಗ ಬಾ, ಇಲ್ಲಿ ಬಾ ಎಂದರು. ಪ್ರಶ್ನೆ 6. ಸಿದ್ಲಿಂಗು ರಕ್ತ ನೀಡಿದ್ದನ್ನು ಯಾರಿಗೂ ಹೇಳಬೇಡಿ ಎಂದು ಡಾಕ್ಟರನ್ನು ಏಕೆ ಕೇಳಿಕೊಂಡನು? ಉತ್ತರ: ಸಿದ್ಲಿಂಗು ತುಂಬ ಮಡಿವಂತರಾದ ಆಂಡಾಳಮ್ಮನಿಗೆ ಮಾಂಸ ತಿನ್ನೋನು ಆದ ನಾನು ಬ್ಲಡ್ ಕೊಟ್ಟೆ ಎಂದರೆ ಬೇಸರ ಪಟ್ಟುಕೊಳ್ಳಬಹುದು ಎಂಬ ಕಾರಣದಿಂದ ತಾನು ಬ್ಲಡ್ ಕೊಟ್ಟೆ ಎಂದು ಇವರು ಯಾರಿಗೂ ಗೊತ್ತಾಗೋದು ಬೇಡ ಎಂದು ಡಾಕ್ಟರ್ಗೆ ಕೇಳಿಕೊಂಡನು. ಪ್ರಶ್ನೆ 7. ಸಿದ್ಲಿಂಗು ಕೇಳಿಕೊಂಡರೂ ಡಾಕ್ಟರ್ ಸತ್ಯವನ್ನು ಏಕೆ ಮುಚ್ಚಿಡಲಿಲ್ಲ? ಉತ್ತರ: ಸಿದ್ಲಿಂಗು ಕೇಳಿಕೊಂಡರೂ ಡಾಕ್ಟರ್, ಇಲ್ಲಿ ಮನುಷ್ಯತ್ವ ಮುಖ್ಯ. ಇವತ್ತು ನೀನು ಬ್ಲಡ್ ಕೊಡದೆ ಇದ್ದಿದ್ದರೆ ಅವರ ಹೆಂಡತಿ ಬದುಕುವ ಸಾಧ್ಯತೆ ಇರಲಿಲ್ಲ ಎಂಬ ಕಾರಣದಿಂದ ರಾಘವಾಚಾರ್ಯರಿಗೆ ಸತ್ಯವನ್ನು ಹೇಳಿದರು. ಎಂಟನೆಯ ಪ್ರಶ್ನೆ. ರಾಘವಾಚಾರ್ಯರಿಗೆ ಸಿದ್ಲಿಂಗು ಮೇಲೆ ಕೃತಜ್ಞತಾ ಭಾವ ಏಕೆ ಮೂಡಿತು? ಉತ್ತರ: ತಮ್ಮ ಹೆಂಡತಿಗೆ ರಕ್ತ ಕೊಟ್ಟ ಸಿದ್ಲಿಂಗು ಸಾವಿರಾರು ಜನರಿಗೆ ಉಪನ್ಯಾಸ ಮಾಡುವ ರಾಘವಾಚಾರ್ಯರಿಗೆ ಮನುಷ್ಯತ್ವವನ್ನು ಮನವರಿಕೆ ಮಾಡಿಕೊಟ್ಟಿದ್ದ. ಆದ್ದರಿಂದ ರಾಘವಾಚಾರ್ಯರಿಗೆ ಸಿದ್ಲಿಂಗು ಮೇಲೆ ಕೃತಜ್ಞತಾ ಭಾವ ಮೂಡಿತು. ಸೊ ಇವಿಷ್ಟು 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇನ್ನು ಮುಂದಿನ ಪ್ರಮುಖ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ, ರಾಘವಾಚಾರ್ಯರಿಗೆ ಮನುಷ್ಯತ್ವದ ಗುಣ ಮನವರಿಕೆಯಾದುದು ಹೇಗೆ? ಉತ್ತರ: ಮಡಿವಂತರಾದ ರಾಘವಾಚಾರ್ಯರು ಶ್ರೀಗಳು ಆಗಿದ್ದು ಶ್ರಾವಣ ಮಾಸ ಬಂತೆಂದರೆ ಬಿಡುವಿಲ್ಲದಷ್ಟು ಉಪನ್ಯಾಸ ನೀಡುತ್ತಿದ್ದರು. ಇವರು ಯಾವುದೋ ಕಾರ್ಯಕ್ರಮಕ್ಕೆಂದು ಬಾಂಬೆಗೆ ಹೋಗಿದ್ದರು. ಇತ್ತ ಅವರ ಪತ್ನಿ ಆಂಡಾಳಮ್ಮ ಮಾಮೂಲಿನಂತೆ ಅಡ್ಡಾಡಿ ಬರಲು ನಡೆದರು. ಆಗ ಹಸು ಅವರನ್ನು ಬೀಳಿಸಿತು.
ಆಂಡಾಳಮ್ಮ ಮುಂದುಗಡೆ ಇದ್ದ ಚೂಪಾದ ಕಲ್ಲಿನ ಮೇಲೆ ಬಿದ್ದರು. ರಕ್ತ ಸ್ರಾವವಾಗಿ ಆಸ್ಪತ್ರೆಗೆ ಸೇರಿದ್ದರು. ಅವರಿಗೆ ತುರ್ತಾಗಿ ಓ ನೆಗೆಟಿವ್ ರಕ್ತ ಬೇಕಾಗಿತ್ತು. ಅವರ ಮನೆಯಲ್ಲಿ ಆಳು ಆಗಿದ್ದ ಸಿದ್ಲಿಂಗು ಅವರಿಗೆ ಬ್ಲಡ್ ಕೊಡಲು ಮುಂದಾದನು. ಅವರಿಗೆ ಬ್ಲಡ್ ಕೊಟ್ಟು ಅವರಿಗೆ ಈ ವಿಷಯ ಹೇಳಬಾರದೆಂದು ಡಾಕ್ಟರರಿಗೆ ಕೇಳಿಕೊಂಡನು. ಏಕೆಂದರೆ ಅವರು ತುಂಬ ಶಾಣೆ ದೊಡ್ಡವರು, ತುಂಬ ಮಡಿ ಮಾಡೋರು. ನಾನು ಮಾಂಸ ತಿನ್ನೋನು ಎಂದು ಹೇಳಿದ. ಆಗ ವೈದ್ಯರು ಬದುಕಿಸೋಕೆ ಬೇಕಾಗಿರುವುದು ರಕ್ತವೇ ಹೊರತು ನಿನ್ನ ಜಾತಿ ಎಲ್ಲ ಎಂದು ಹೇಳಿ ಅವನ ರಕ್ತವನ್ನು ಆಂಡಾಳಮ್ಮನಿಗೆ ನೀಡುತ್ತಾರೆ. ಈ ವಿಷಯವನ್ನು ಅವರಿಗೆ ತಿಳಿಸಬಾರದೆಂದು ಸಿದ್ಲಿಂಗು ಹೇಳಿದ್ದರು. ವೈದ್ಯರು ಅವನನ್ನು ಸುಮ್ಮನಿರಿಸಿ, ಇಲ್ಲಿ ಮನುಷ್ಯತ್ವದ ಗುಣ ಮುಖ್ಯ. ಇವತ್ತು ನೀನು ಬ್ಲಡ್ ಕೊಡದೆ ಇದ್ದಿದ್ದರೆ ಅವರ ಹೆಂಡತಿ ಬದುಕುವ ಸಾಧ್ಯತೆ ಇರಲಿಲ್ಲ ಎಂದು ರಾಘವಾಚಾರ್ಯರಿಗೆ ಹೇಳುತ್ತಾರೆ. ಡಾಕ್ಟರ್ ಮಾತು ಕೇಳಿ ಆಚಾರ್ಯರು ದಂಗಾದರು. ಸಾವಿರಾರು ಜನರಿಗೆ ಉಪನ್ಯಾಸ ನೀಡುವ ಅವರಿಗೆ ಸಿದ್ಲಿಂಗು ಮನುಷ್ಯತ್ವವನ್ನು ಮನವರಿಕೆ ಮಾಡಿದ್ದ. ಅವನಿಗೆ ಕೃತಜ್ಞತೆ ಹೇಳುವಾಗ 2 ಹನಿ ನೀರು ಅವರ ಕಣ್ಣಲ್ಲಿ ಇಣುಕಿತು. ಪ್ರಶ್ನೆ 2. ಡಾಕ್ಟರ್ ಮತ್ತು ಸಿದ್ಲಿಂಗು ಮಾನವೀಯತೆಯ 2 ಪ್ರತಿರೂಪಗಳಾಗಿ ಕಾಣುತ್ತಾರೆ. ಅದು ಹೇಗೆ? ಹೇಗೆ ಅವರು ಪ್ರತಿರೂಪಗಳಾಗಿ ಕಾಣುತ್ತಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಉತ್ತರ, ಮಡಿವಂತ ಶ್ರೀನಿವಾಸ ರಾಘವಾಚಾರ್ಯರ ಪತ್ನಿ ಆಂಡಾಳಮ್ಮನವರಿಗೆ ರಕ್ತ ಬೇಕಾದಾಗ ಅಳುಕುತ್ತಲೇ, ಅವರು ತುಂಬ ದೊಡ್ಡವರು, ಮಡಿ ಮಾಡುವರು, ನಾನು ಮಾಂಸ ತಿನ್ನುವ, ನಾನು ರಕ್ತ ಕೊಡಬಾರದಲ್ಲವೇ ಎಂದು ವೈದ್ಯರನ್ನು ಕೇಳುತ್ತಾನೆ. ವೈದ್ಯರು ಒಪ್ಪಿಗೆಯ ಮೇರೆಗೆ ರಕ್ತ ನೀಡುತ್ತಾನೆ. ಆದರೆ ತಾನು ರಕ್ತ ಕೊಟ್ಟ ವಿಷಯ ಅವರಿಗೆ ಹೇಳಬಾರದೆಂದು ವೈದ್ಯರಿಗೆ ಹೇಳಿ ತನ್ನ ಮನುಷ್ಯತ್ವವನ್ನು ಮೆರೆಯುತ್ತಾನೆ. ನೋಡಪ್ಪ, ಬದುಕಿಸೋಕೆ ಬೇಕಾಗಿರುವುದು ರಕ್ತ. ಇಲ್ಲಿ ನಿನ್ನ ಜಾತಿ, ಮತ, ಅಂತಸ್ತು ಯಾವುದೂ ಬರಲ್ಲ. ರಕ್ತದಾನ ಎಲ್ಲ ದಾನಕ್ಕಿಂತ ಮುಖ್ಯ. ನೀನು ಅದೆಲ್ಲ ಯೋಚನೆ ಮಾಡಬೇಡ ಎಂದು ಸಿದ್ಲಿಂಗುಗೆ ಹೇಳುವ ವೈದ್ಯರು ತಾನು ರಕ್ತ ಕೊಟ್ಟ ವಿಷಯವನ್ನು ಯಾರಿಗೂ ಹೇಳಬಾರದೆಂದು ಸಿದ್ಲಿಂಗು ಹೇಳಿದ್ದರು. ಆಂಡಾಳಮ್ಮನನ್ನು ಬದುಕಿಸಿದ ಹೆಚ್ಚುಗಾರಿಕೆಯನ್ನು ತಾನೇ ಪಡೆಯದೆ ಸಿದ್ಲಿಂಗುವಿನ ದೊಡ್ಡತನವನ್ನು ಹೇಳುವ ಮೂಲಕ ವೈದ್ಯರು ತಮ್ಮ ಮನುಷ್ಯತ್ವವನ್ನು ಮೆರೆಯುತ್ತಾರೆ. ಹೀಗೆ ಈ ಇಬ್ಬರು ಮಾನವೀಯತೆಯ 2 ಪ್ರತಿರೂಪಗಳಾಗಿ ಕಾಣುತ್ತಾರೆ. ಪ್ರಶ್ನೆ 3. ಬ್ಲಡ್ ಗ್ರೂಪ್ ಕಥೆಯ ಸಂದೇಶವೇನು? ಉತ್ತರ, ಸಂಪ್ರದಾಯವಾದಿ ಮಡಿವಂತ ರಾಘವಾಚಾರ್ಯರ ಪತ್ನಿ ಆಂಡಾಳಮ್ಮನವರಿಗೆ ತುರ್ತಾಗಿ ರಕ್ತ ಬೇಕಾದಾಗ ಮಾಂಸ ತಿನ್ನುವ ಜಾತಿಯವನಾದ ಅವರ ಮನೆಯ ಆಳು ಸಿದ್ಲಿಂಗು ಅಳಕುತ್ತಲೇ ತನ್ನ ರಕ್ತವನ್ನು ನೀಡುತ್ತಾನೆ. ಮತ್ತೆ ಆ ವಿಷಯವನ್ನು ಯಾರಿಗೂ ಹೇಳಬಾರದೆಂದು ವೈದ್ಯರಿಗೆ ಹೇಳುತ್ತಾನೆ. ಆದರೆ ವೈದ್ಯರು ಆತನ ದೊಡ್ಡತನವನ್ನು ರಾಘವಾಚಾರ್ಯರಿಗೆ ಹೇಳುತ್ತಾರೆ. ಮದುವೆಯಾದ ಎಂಬ ಕಾರಣಕ್ಕೆ
ಅಮೆರಿಕದಿಂದ ಬಂದ ಮಗನನ್ನು ಮನೆಗೆ ಕರೆಯಲು ಹಿಂದೇಟು ಹಾಕುತ್ತಿದ್ದ ರಾಘವಾಚಾರ್ಯರಿಗೆ ಸಿದ್ಲಿಂಗು ಮನುಷ್ಯತ್ವದ ಮನವರಿಕೆ ಮಾಡಿಕೊಡುತ್ತಾನೆ. ಕೆಳಜಾತಿಯವನಾದ ಸಿದ್ಲಿಂಗುವಿನ ರಕ್ತ ಆಂಡಾಳಮ್ಮನ ಮೈಯಲ್ಲಿ ಸೇರಿದೆ. ಆ ರಕ್ತಕ್ಕೆ ಯಾವ ಜಾತಿಯೂ ಇಲ್ಲ. ಮನುಷ್ಯರು ಮಾನವೀಯತೆಯನ್ನು ಹೊಂದಿರುವುದೇ ಉತ್ತಮ ಜಾತಿಯ ಲಕ್ಷಣವೇ ಹೊರತು ಬೇರೆ ಯಾವ ಜಾತಿ, ಕುಲಗಳು, ಅಂತಸ್ತುಗಳು ಇಲ್ಲ ಎಂಬುದನ್ನು ಬ್ಲಡ್ ಗ್ರೂಪ್ ಕಥೆಯಲ್ಲಿ ಸಂದೇಶವಾಗಿ ನೀಡಲಾಗಿದೆ. ಸೊ ಇವಿಷ್ಟು 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇನ್ನು ಮುಂದಿನ ಪ್ರಮುಖ ಪ್ರಶ್ನೆ, ಈ ಸಂದರ್ಭದೊಡನೆ ವಿವರಿಸಿರಿ. ಮೊದಲನೇ ಪ್ರಶ್ನೆ, ಯಾವ ಅಂಗಡಿಲಿ ಸಿಗ್ತದೆ ಬುದ್ಧಿ? ಉತ್ತರ, ಈ ವಾಕ್ಯವನ್ನು ಡಾಕ್ಟರ್ ವಿಜಯಮಾಲಾ ರಂಗನಾಥ್ ಅವರು ಬರೆದಿರುವ ಬ್ಲಡ್ ಗ್ರೂಪ್ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಸಿದ್ಲಿಂಗು ವೈದ್ಯರಿಗೆ ಕೇಳುತ್ತಾನೆ. ರಾಘವಾಚಾರ್ಯರ ಪತ್ನಿ ಆಂಡಾಳಮ್ಮ ಬಿದ್ದು ರಕ್ತಸ್ರಾವವಾಗಿದ್ದರಿಂದ ಅವರಿಗೆ ತುರ್ತಾಗಿ ಓ ನೆಗೆಟಿವ್ ರಕ್ತ ಬೇಕಾಗಿರುತ್ತದೆ. ಆ ಸಂದರ್ಭದಲ್ಲಿ ವೈದ್ಯರು ರಾಘವಾಚಾರ್ಯರ ಮನೆಯ ಆಳು ಅಲ್ಲೇ ಇದ್ದ ಸಿದ್ಲಿಂಗುನಿಗೆ ಹೇಳುತ್ತಾರೆ. ಆ ಸಂದರ್ಭದಲ್ಲಿ ಸಿದ್ಲಿಂಗು ಯಾವ ಅಂಗಡಿಲಿ ಸಿಗ್ತದೆ ಬುದ್ಧಿ ಎಂದು ಕೇಳುತ್ತಾನೆ. ಎರಡನೆಯ ಪ್ರಶ್ನೆ, ನಾನು ರಕ್ತ ಕೊಡಬಾರ್ದಲ್ವಾ ಬುದ್ಧಿ? ಉತ್ತರ, ಈ ವಾಕ್ಯವನ್ನು ಡಾಕ್ಟರ್ ವಿಜಯಮಾಲಾ ರಂಗನಾಥ್ ಅವರು ಬರೆದಿರುವ ಬ್ಲಡ್ ಗ್ರೂಪ್ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಸಿದ್ಲಿಂಗು ವೈದ್ಯರಿಗೆ ಕೇಳುತ್ತಾನೆ. ಮಡಿವಂತ ಸಂಪ್ರದಾಯವಾದಿ ರಾಘವಾಚಾರ್ಯರ ಪತ್ನಿ ಆಂಡಾಳಮ್ಮನವರು ರಕ್ತಸ್ರಾವವಾಗಿದ್ದರಿಂದ ಅವರಿಗೆ ತುರ್ತಾಗಿ ಓ ನೆಗೆಟಿವ್ ರಕ್ತ ಬೇಕಾಗಿರುತ್ತದೆ. ಮಗಳು ವೀಣಾ ಬ್ಲಡ್ ತರಲೆಂದು ಆಟೋದಲ್ಲಿ ಹೊರಟಾಗ ಇತ್ತ ಅವರ ಮನೆಯ ಆಳು ಸಿದ್ಲಿಂಗು ಅಳಕುತ್ತಲೇ, ನನ್ನ ಪರೀಕ್ಷೆ ಮಾಡಿ, ಆಗೋದಾದರೆ ತಗೊಳ್ಳಿ, ಆದರೆ ನಾನು ಅವರ ಆಳು, ಅವರು ತುಂಬ ಮಡಿ ಮಾಡುವವರು, ನಾನು ಮಂಕ ಬುದ್ಧಿ, ಅಲ್ಲದೆ ನಾನು ಮಾಂಸ ತಿನ್ನೋನು, ನಾನು ರಕ್ತ ಕೊಡಬಾರದಲ್ಲವೇ ಎಂದು ಅನುಮಾನಿಸಿದ. ಪ್ರಶ್ನೆ 3, ರಕ್ತದಾನ ಎಲ್ಲ ದಾನಕ್ಕಿಂತ ಮುಖ್ಯ. ಉತ್ತರ, ಈ ವಾಕ್ಯವನ್ನು ಡಾಕ್ಟರ್ ವಿಜಯಮಾಲಾ ರಂಗನಾಥ್ ಅವರು ಬರೆದಿರುವ ಬ್ಲಡ್ ಗ್ರೂಪ್ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ವೈದ್ಯರು ಸಿದ್ಲಿಂಗುಗೆ ಹೇಳುತ್ತಾರೆ. ಆಂಡಾಳಮ್ಮನವರಿಗೆ ತುರ್ತಾಗಿ ರಕ್ತ ಬೇಕಾಗಿದ್ದಾಗ ಅವರ ಮನೆಯ ಆಳು ಸಿದ್ಲಿಂಗು ವೈದ್ಯರ ಬಳಿಗೆ ಹೋಗಿ, ನನ್ನ ರಕ್ತ ಆಗೋದ್ರೆ ತಗೊಳ್ಳಿ, ಆದರೆ ಅವರು ಮಡಿವಂತರು, ನಾನು ಮಾಂಸ ತಿನ್ನುವನು, ನಾನು ಅವರಿಗೆ ರಕ್ತ ಕೊಡಬಾರದಲ್ಲವೇ ಎಂದು ಅನುಮಾನಿಸಿದಾಗ ವೈದ್ಯರು, ನೋಡಪ್ಪ, ಬದುಕಿಸೋಕೆ ಬೇಕಾಗಿರೋದು ರಕ್ತ, ಇಲ್ಲಿ ನಿನ್ನ ಜಾತಿ, ಮತ, ಅಂತಸ್ತು ಯಾವುದೂ ಬರಲ್ಲ, ರಕ್ತದಾನ ಎಲ್ಲ ದಾನಕ್ಕಿಂತ ಮುಖ್ಯ, ನೀನು ಅದೆಲ್ಲ ಯೋಚನೆ ಮಾಡಬೇಡ ಎಂದು ಆತನ ರಕ್ತವನ್ನು ಪಡೆಯುತ್ತಾರೆ. ಮುಂದಿನ ಪ್ರಶ್ನೆ, ಇಲ್ಲಿ ಮನುಷ್ಯತ್ವ ಮುಖ್ಯ. ಉತ್ತರ, ಈ ವಾಕ್ಯವನ್ನು ಡಾಕ್ಟರ್ ವಿಜಯಮಾಲಾ ರಂಗನಾಥ್ ಅವರು ಬರೆದಿರುವ ಬ್ಲಡ್ ಗ್ರೂಪ್ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ವೈದ್ಯರು ಸಿದ್ಲಿಂಗುವಿಗೆ ಹೇಳುತ್ತಾರೆ. ರಾಘವಾಚಾರ್ಯರ ಮನೆಯ ಆಳು ಮಾಂಸ ತಿನ್ನುವ ಜಾತಿಗೆ ಸೇರಿದ ಸಿದ್ಲಿಂಗು ಅವರ ಪತ್ನಿಗೆ ರಕ್ತ ಕೊಟ್ಟ ವಿಷಯವನ್ನು ಯಾರಿಗೂ ಹೇಳಬಾರದೆಂದು
ವೈದ್ಯರಿಗೆ ಹೇಳುತ್ತಾನೆ. ಆದರೆ ವೈದ್ಯರು ರಾಘವಾಚಾರ್ಯರು ಬಂದಾಗ ಸಿದ್ಲಿಂಗುನನ್ನು ಸುಮ್ಮನಿರಿಸಿ, ಇಲ್ಲಿ ಮನುಷ್ಯತ್ವ ಮುಖ್ಯ. ಇವತ್ತು ನೀನು ಬ್ಲಡ್ ಕೊಡದೆ ಇದ್ದಿದ್ದರೆ ಅವರ ಹೆಂಡತಿ ಬದುಕುವ ಸಾಧ್ಯತೆ ಇರುತ್ತಿಲ್ಲ ಎಂದು ಹೇಳುತ್ತಾರೆ. ಸೊ ಇವಿಷ್ಟು ಏನಂತಂದರೆ ಸಂದರ್ಭದೊಡನೆ ವಿವರಿಸಿ. ಸೊ ಇದು ನಮ್ಮ ಈ ಪಾಠದ ಮೊದಲನೆಯ ಭಾಗ. ಈ ಭಾಗದಲ್ಲಿ ನಾವು ಪ್ರಶ್ನೋತ್ತರಗಳನ್ನು ಹಾಗೂ ಸಂದರ್ಭದೊಡನೆ ವಿವರಿಸಿ ಇವುಗಳನ್ನು ನಾವು ಅಧ್ಯಯನ ಮಾಡಿದ್ದೀವಿ. ಇನ್ನು ಮುಂದಿನ ಭಾಗ ಉಳಿದಿರುವಂತಹ ಒಂದು ಭಾಷಾಭ್ಯಾಸ ಚಟುವಟಿಕೆಯನ್ನು ಎರಡನೆಯ ಭಾಗದಲ್ಲಿ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸೊ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೋಸ್ಕರ ಧನ್ಯವಾದಗಳು. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದಿನ ಭಾಗವನ್ನು ನೋಡಲು ನನ್ನ ಚಾನೆಲ್ ಯುವರ್ ಕ್ಲಾಸ್ ಯುವರ್ ಫ್ಯೂಚರಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.